ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ನಮ್ಮ ತರಗತಿ ನಮ್ಮ ಮೌಲ್ಯಗಳು ಈ ಒಂದು ಚಟುವಟಿಕೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇಲ್ಲಿ ಈ ಒಂದು ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ತರಗತಿಯ ಒಂದು ವಾತಾವರಣ ಹೇಗಿರಬೇಕು ಮತ್ತು ತರಗತಿಯಲ್ಲಿ ನಾವು ಯಾವ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇಲ್ಲಿ ಟಾಪಿಕನ್ನು ಕೊಟ್ಟಿದ್ದಾರೆ. ನೋಡಿ, ಹೇಳ್ತಾರೆ, ನಿಮ್ಮ ತರಗತಿಯನ್ನು ಒಂದು ದೊಡ್ಡ ತಂಡ ಎಂದು ಭಾವಿಸಿ. ಈಗ ಇರ್ತಕ್ಕಂಥ ಕ್ಲಾಸನ್ನು ಇಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿ ಒಂದು ದೊಡ್ಡ ತಂಡ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪ್ರಮುಖರು, ಇಲ್ಲಿ ಯಾರೂ ಹೆಚ್ಚಲ್ಲ ಕಡಿಮೆ ಅಲ್ಲ, ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೋಬೇಕಾಗತ್ತೆ. ಅಲ್ಲಿ ಅಂದರೆ ಚೆನ್ನಾಗಿ ಓದ್ತಕ್ಕಂಥವ್ರು, ಓದದೇ ಇರ್ತಕ್ಕಂಥವ್ರು ಅಂತಕ್ಕಂಥ ಒಂದು ಭಾವನೆ ಇರ್ಬೋದು. ಅಥವಾ ತರಗತಿಯಲ್ಲಿ ವಿದ್ಯಾರ್ಥಿಗಳು ಗುಂಪುಗಳನ್ನು ಮಾಡ್ಕೊಂಡಿರ್ತಾರೆ, ನಾವು ಹೆಚ್ಚು ನೀವು ಕಡಿಮೆ ಅನ್ನೋ ರೀತಿ ಗುಂಪುಗಳನ್ನು ಮಾಡ್ಕೊಂಡಿರ್ತವೆ. ಆ ರೀತಿ ಭಾವನೆಯನ್ನು ಬಿಟ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಒಂದೇ, ನಾವೆಲ್ಲ ಒಂದೇ, ಇಲ್ಲಿ ಒಬ್ರಿಗೊಬ್ಬರು ಗೌರವವನ್ನು ಕೊಟ್ಕೋಬೇಕಿಲ್ಲಿ ರೆಸ್ಪೆಕ್ಟ್ ಭಾವನೆಯನ್ನು ಇಲ್ಲಿ ಬರೆಸ್ತಕ್ಕಂಥ ಚಟುವಟಿಕೆ ಇದು. ಅಂದರೆ ಒಬ್ರಿಗೊಬ್ರು ಇಲ್ಲಿ ಏನಾಗಬೇಕು, ಗೌರವಿಸಬೇಕು, ಪರಸ್ಪರ ಸಹಕಾರದಿಂದ ಬೆಳಿಬೇಕು. ಇಲ್ಲಿ ನಾನು ಹೆಚ್ಚು ನೀನು ಕಡಿಮೆ, ನಾನು ಮಾಡೋಂಗಿಲ್ಲ, ನಾನು ಮಾಡಲ್ಲ ನಿನ್ನ ಕೆಲಸಗಳನ್ನು, ಅಥವಾ ನಿನ್ನ ಕೆಲಸಗಳನ್ನು ನಾನು ಮಾಡೋದಿಲ್ಲ ಅಂತಕ್ಕಂಥ ಭಾವನೆನ ಬಿಟ್ಬಿಡಬೇಕು. ಮತ್ತು ಇಲ್ಲಿ ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯವನ್ನು ಬಿಟ್ಬಿಟ್ಟು ಇಲ್ಲಿ ಪರಸ್ಪರ ಸಹಕಾರದಿಂದ ಮಗು ಏನಾಗಬೇಕು, ಇಲ್ಲಿ ಬೆಳೀತಾ ಹೋಗಬೇಕು. ಆ ರೀತಿ ನಾವೇನು ಮಾಡಬೇಕಾಗುತ್ತೆ, ತರಗತಿಯನ್ನು ಸೃಷ್ಟಿಸಿಕೊಳ್ಬೇಕಾಗುತ್ತೆ. ಈ ಎಕ್ಸಾಂಪಲು ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಗು ಯಾವ ರೀತಿ ತನಗೆ ತರಗತಿಯ ವಾತಾವರಣ ಇರಬೇಕು ಅಂತಕ್ಕಂಥದ್ದು ಒಂದು ಕ್ವಶನ್ ಇದೆ ನೋಡ್ರಿ. ಇಲ್ಲಿ ನಿಮ್ಮ ತರಗತಿಯಿಂದ ಯಾವ ರೀತಿಯ ಅನುಭವ ಆಗಬೇಕು ಎಂದು ಭಾವಿಸುತ್ತೀರಾ? ಇಲ್ಲಿ ಕ್ವಶನ್ನ ಮಗುವಿಗೆ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಆಪ್ಷನಲ್ಲಿ ನೋಡಿರಿ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಬಹಳ ಸಂತೋಷದಾಯಕವಾಗಿ ಕಲಿತಾ ಇದ್ದಾರೆ. ಎರಡನೇ ಒಂದು ಚಿತ್ರದಲ್ಲಿ ಒಂದು ಮಗು ಬಹಳ ದುಃಖದಿಂದಲೇ ಕೂತಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡ್ಬೋದು. ಇನ್ನೊಂದರಲ್ಲಿ ಮಗು ಫೀಲ್ಡಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು. 4ನೇ ಇದರಲ್ಲಿ ಬಹಳ ಕೋಪದಲ್ಲಿರ್ತಕ್ಕಂಥ ಒಂದು ಮಗುವನ್ನು ಚಿತ್ರವನ್ನು ನೋಡ್ಬೋದು. ಈಗ ಮಗುಗೆ ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ತರಗತಿಯ ಒಂದು ಅನುಭವ ನಿಂಗೆ ಆಗಬೇಕು, ಯಾವ ರೀತಿ ಇದ್ದರೆ ನಿಮಗೆ ತರಗತಿ ಬಹಳ ಚೆನ್ನಾಗಿ ಇರ್ತದೆ ಅಂತಕ್ಕಂಥದ್ದನ್ನ ಕೇಳಿದಾಗ ಆ ಮಗು ಅಲ್ಲಿ ಗುರುತಿಸುತ್ತೆ. ಅಲ್ಲಿ ನಮಗೆ ಬರಬೇಕಿದ್ದಂಥ ಆನ್ಸರ್ ಏನಪ್ಪ ಅಂದರೆ, ಮೊದಲನೇ ಆನ್ಸರ್ ಆಗಿರಬೇಕಾಗತ್ತೆ. ಅಂದರೆ ಮಕ್ಕಳಿಗೆ ತರಗತಿ ಬಹಳ ಸಂತೋಷದಾಯಕವಾಗಿ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿಸಬೇಕಾಗುತ್ತೆ. ಆ ರೀತಿ ಕಲಿಕೆ ವಾತಾವರಣವನ್ನು ಮಗು ಇಷ್ಟಪಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಈಗ ಯಾರಾದರೂ ಸ್ನೇಹಿತರು ಅಲ್ಲೇ ಕೊಟ್ಟಿದ್ದಾರೆ, ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಹೇಗೆ ನಡೆದುಕೊಳ್ಬೇಕು ಎಂದು ನೀವು ಇಚ್ಛಿಸ್ತೀರಿ. ಇಲ್ಲಿ ತರಗತಿಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಮೌಲ್ಯವನ್ನು ಕಳಿಸ್ತಕ್ಕಂಥದ್ದು ನಾವು ತರಗತಿಗೂ ಹೌದು ಮತ್ತು ಸಮಾಜಕ್ಕೂ ಕೂಡ ಹೌದು. ಇಲ್ಲೇನಪ್ಪ ಅಂತಂದರೆ, ವಿದ್ಯಾರ್ಥಿ ತಮ್ಮ ಸ್ನೇಹಿತರ ಜೊತೆ ಹೇಗೆ ನಡ್ಕೋಬೇಕು ಅಂತ ನೀವು ಇಷ್ಟಪಡ್ತೀರಾ? ಈಗ ಮೊದಲನೇದು ನೋಡಿ, ಇಲ್ಲಿ ಯಾರೋ ಮಾತನಾಡ್ಸೋದಕ್ಕೆ ಬಂದಾಗ ಬೇಜಾರಲ್ಲಿ ಹೋಗ್ತಿರ್ತಕ್ಕಂಥದ್ದು. ಎರಡನೇದು ನೋಡಿ, ಇಬ್ಬರು ಆಪೋಸಿಟು ಜಗಳ ಆಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಮೂರನೇದು ನೋಡಿ, ಇಬ್ಬರು ಸೇರ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತನಾಡಿ ನಗನಾಡ್ತಕ್ಕಂಥದ್ದು. ಇನ್ನು 4ನೇದು ನೋಡಿ, ಎಲ್ಲರೂ ಸಹಕಾರದಿಂದ ಖುಷಿಯಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದು ನಿಮ್ಗೆ ಇಷ್ಟ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮಗು 4ನೇದಕ್ಕೆ ಅಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಅಂದರೆ ಈಗ ಮಗುವಿಗೆ ಚಿಕ್ಕ ಮಕ್ಕಳಾಗಿರೋದ್ರಿಂದ, ದೊಡ್ಡ ಮಕ್ಕಳಾಗಿರೋದು ಆಗಲಿ ಚಿಕ್ಕ ಮಕ್ಕಳಾಗಲಿ, ಅವಕ್ಕೆ ಒಂದಷ್ಟು ಮಾನಸಿಕವಾಗಿ ಗೊಂದಲ ಆಗಿರ್ಬೋದು. ಕೆಲವು ಸನ್ನಿವೇಶಗಳಿಂದ ಕೆಲವ್ರ ಮೇಲೆ ಕೋಪ ಬಂದಿರ್ತದೆ, ಮತ್ತು ಕೆಲವ್ರ ಮೇಲೆ ಅಸೂಯೆ ಭಾವನೆಗಳು ಬಂದಿರ್ತವೆ. ಅಂಥ ಭಾವನೆಯನ್ನು ಹೋಗಲಾಡಿಸಿ ಪರಸ್ಪರ ಎಲ್ಲರೂ ಕೂಡ ಗೌರವವನ್ನು ಕೊಡೋ ರೀತಿ ನಾವು ಅಲ್ಲಿ ನಮ್ಮ ತರಗತಿಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗಿರ್ತದೆ. ಮಗು ಅಲ್ಲಿ 4ನೇ ಆಪ್ಷನ್ ಗುರುತಿಸಬೇಕಾಗುತ್ತೆ. ಅಲ್ಲಿ ನೋಡಿ, ನೆಕ್ಸ್ಟು ಕ್ವಶನ್ ಮಗುಗೆ ಇರ್ತದೆ, ಯಾರಾದರೂ ಮಾತನಾಡುತ್ತಿದ್ದಾಗ ನಾವು ಏನು ಮಾಡಬೇಕು? ಯಾರಾದರೂ ಮಾತನಾಡ್ತಿರ್ಬೇಕಾದ್ರೆ ನಾವು ಯಾವ ರೀತಿ ಅವ್ರಿಗೆ ರಿಯಾಕ್ಟ್ ಮಾಡಬೇಕು? ನೋಡಿ, ಮೊದಲನೇದು ಅವ್ರು ಮಾತನಾಡೋದನ್ನು ಕೇಳಿಸ್ಕೋಬೇಕು ನಾವು. ಅಂದರೆ ಅವ್ರ ಮಾತಿಗೆ ನಾವು ಗೌರವವನ್ನು ಕೊಟ್ಟು ಅಲ್ಲಿ ನಾವು ಏನು ಮಾಡಬೇಕು, ಮಾತನ್ನು ಕೇಳಿಸ್ಕೋಬೇಕು. ಅಥವಾ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಎದುರುತ್ತರವನ್ನು ಕೊಡ್ತಕ್ಕಂಥದ್ದು ಅಲ್ಲಿ ನೋಡ್ಬೋದು. ಅಲ್ಲಿ ಕಿರ್ತಕ್ಕಂಥದ್ದು, ಅವ್ರು ಏನೋ ಮಾತು ಹೇಳೋಕ್ಕೆ ಬರ್ತಿರ್ತಾರೆ, ಅವ್ರ ಮೇಲೆ ನಾವು
ಬೈತಕ್ಕಂಥದ್ದಾಗಿರ್ಬೋದು, ಚೀರಾಡ್ತಕ್ಕಂಥದ್ದಾಗಿರ್ಬೋದು, ಆ ರೀತಿ ಮಾಡಬೇಕಾ? ಅಥವಾ ಯಾರು ಮಾತನಾಡ್ತಾ ಇದ್ದರೆ ನಾವು ಎರಡೂ ಕಿವಿಗಳನ್ನು ಮುಚ್ಕೋಬೇಕಾ? ಅಥವಾ ಮಾತನಾಡೋಕ್ಕೆ ಬಂದರೆ ಅವ್ರಿಗೆ ಜಾಡಿಸಿ ಒದಿಬೇಕಾ ಅಂತಕ್ಕಂಥದ್ದು. ಇಲ್ಲಿ ಮಗು ಒಂದನೇ ಒಂದು ಆನ್ಸರ್ನ ಗುರುತಾಗಬೇಕಾಗತ್ತೆ. ಅಂದರೆ ಇಲ್ಲಿ ಯಾರೇ ಮಾತಾಡಲಿ ಅವ್ರಿಗೆ ಮೊದಲು ಗೌರವವನ್ನು ಕೊಟ್ಟು ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋ ರೀತಿ ನಾವು ಏನು ಮಾಡಬೇಕು, ಮಗುವಿಗೆ ಆ ಒಂದು ಮೌಲ್ಯವನ್ನು ನಾವಿಲ್ಲಿ ಕಲಿಸ್ಬೇಕಾಗುತ್ತೆ. ಸಹಕಾರ ಮತ್ತು ಗೌರವ ಭಾವನೆಯನ್ನು ಈ ಒಂದು ಚಟುವಟಿಕೆಯಲ್ಲಿ ಮಗುಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಒಂದು ಮಕ್ಕಳಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಮ ತರಗತಿಯನ್ನು ಎಲ್ಲರಿಗೂ ಮೋಜಿನ ಮತ್ತು ಸಂತೋಷದ ಸ್ಥಳವಾಗಿರಿಸಲು ನಾವೆಲ್ಲರೂ ಏನು ಮಾಡಬಹುದು ಎಂದು ನೀವು ಯೋಚಿಸಿರಿ. ಮಗುವಿಗೆ ಕೊಡ್ತಕ್ಕಂಥದ್ದು. ಈಗ ಶಾಲೆಯಲ್ಲಿ ನಾವೊಂದು ಕ್ಲಾಸ್ ರೂಮಲ್ಲಿ ಇರಬೇಕಾದ್ರೆ ಆ ಶಾಲೆಯ ಕ್ಲಾಸ್ ರೂಮು ಬಹಳ ಆ್ಯಕ್ಟಿವ್ ಆಗಿರಬೇಕು, ಜೊತೆಗೆ ಬಹಳ ಸಂತೋಷವಾಗಿರಬೇಕು. ಅಂದರೆ ನಾವೇನೇನು ಮಾಡಬೇಕು ಅಂತ ಕೇಳಿದಾಗ ಮಕ್ಕಳು ಅಲ್ಲೇನು ಮಾಡಬೇಕು, ಡಿಸ್ಕಸ್ಸನ್ನು ಮಾಡಿ ಅದಕ್ಕೆ ಉತ್ತರವನ್ನು ಹೇಳಬೇಕಾಗುತ್ತೆ. ಮತ್ತು ಯಾರಾದರೂ ತರಗತಿಯಲ್ಲಿ ಮಾತನಾಡುವಾಗ ನಮ್ಮ ನಡವಳಿಕೆ ಹೇಗಿರಬೇಕು, ಇವೆರಡು ಕ್ವಶನ್ನ ಕೊಟ್ಟಾಗ ಮಗು ಅಲ್ಲಿ ಉತ್ತರವನ್ನು ಬರೀತದೆ, ಅಲ್ಲಿ ಮೌಲ್ಯವನ್ನು ಗಳಿಸ್ಕೊಳ್ಳುತ್ತೆ. ಅಲ್ಲಿ ಯಾರೋ ತರಗತಿಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ನಾವೇನು ಮಾಡಬೇಕು, ಬಹಳ ಶಾಂತ ರೀತಿಯಿಂದ ಕೇಳಿಸ್ಕೋಬೇಕು. ಅವರೇನು ಹೇಳ್ತಾರೆ ಅಂತಕ್ಕಂಥ ಮೊದಲು ಗಮನವಿಟ್ಟು ಕೇಳಿಸ್ಕೋಬೇಕು. ಮತ್ತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಾತಿಗೆ ನಾವು ಗೌರವವನ್ನು ಸೂಚಿಸಬೇಕು. ಹೀಗೆ ಹಲವಾರು ಪಾಯಿಂಟ್ಸ್ಗಳು ಬರ್ತವೆ. ಆ ಪಾಯಿಂಟ್ಸ್ಗಳನ್ನ ಮಕ್ಕಳು ಬರೆಯೋ ರೀತಿ ಅಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾವು ಇತರರನ್ನು ಗೌರವಿಸಿದಾಗ ತರಗತಿಯು ಎಲ್ಲರಿಗೂ ಸ್ನೇಹಪರ ಮತ್ತು ಕಾಳಜಿಯುಳ್ಳ ಸ್ಥಳವಾಗುತ್ತೆ. ಅಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರನ್ನೊಬ್ಬರನ್ನು ಅವರು ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟನ್ನು ಅವು ಕೊಡಬೇಕು. ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಸ್ನೇಹ ಅಂತಕ್ಕಂಥದ್ದು ಹೆಚ್ಚಾಗಿ ಬೆಳೀತಿದೆ ಮತ್ತು ಒಬ್ಬರ ಮೇಲೊಬ್ಬರಿಗೆ ಕಾಳಜಿ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗಿರ್ತದೆ. ಮತ್ತು ಇಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಇದೊಂದು ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ. ತರಗತಿಯಲ್ಲಿ ನೀವು ಯಾವ ಮೌಲ್ಯಗಳನ್ನು ಅನುಸರಿಸಲು ಬಯಸುತ್ತೀರಿ ಎಂಬುದನ್ನು ನಿರ್ಧರಿಸಿ. ಒಂದು ಚಾರ್ಟ್ನಲ್ಲಿ ಒಂದು ಮೌಲ್ಯವನ್ನು ಬರೆದು ಅದನ್ನು ಅಲಂಕರಿಸಿ ಗೋಡೆಯ ಮೇಲೆ ಪ್ರದರ್ಶಿಸಿ. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಸಹಾಯವನ್ನು ಮಾಡಬೇಕಾಗುತ್ತೆ. ತರಗತಿಯಲ್ಲಿ ಯಾವ ಒಂದು ಮೌಲ್ಯವನ್ನು ನೀವು ಅನುಸರಿಸ್ತೀರಾ, ಈಗ ಗೌರವ ಬರೆದು ಬಿಡೋದು, ಆ ಚಾರ್ಟನ್ನು ಏನು ಮಾಡಬೇಕು, ಬಹಳ ಅಲಂಕಾರವನ್ನು ಮಾಡಿ ಅಲ್ಲಿಗೆ ಏನು ಮಾಡೋದು, ಗೋಡೆಗೆ ಅಂಟಿಸ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ನಾವು ಶಾಲೆಯಲ್ಲಿರ್ತಕ್ಕಂಥ ಪ್ರತಿ ಸಹಪಾಠಿಗೂ ನಾವು ಗೌರವವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಭಾವನೆಯನ್ನು ಬರೋ ರೀತಿ ಮಕ್ಕಳಿಗೆ ಮಾಡಿ ಏನು ಮಾಡಬೇಕಾಗುತ್ತೆ, ಈ ಚಟುವಟಿಕೆಯನ್ನು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಗೌರವ ಅಂಥೇಳಿ ಆ ಚಾರ್ಟನ್ನು ಬರೆದು ಗೌರವನೋ ಅಥವಾ ಏನೋ ಮಗುಗೆ ಯಾವ ಒಂದು ಮೌಲ್ಯ ಬರ್ತದೋ ಆ ಮೌಲ್ಯವನ್ನು ಚರ್ಚೆ ಮಾಡಿ ಅದನ್ನು ನಾವೇನು ಮಾಡಬೇಕು, ಶಿಕ್ಷಕರಾದವರು ಆ ಗೋಡೆ ಮೇಲೆ ಅದನ್ನು ಅಂಟಿಸಬೇಕಾಗುತ್ತೆ. ಇದು ನಮ್ಮ ತರಗತಿ ಮತ್ತು ನಮ್ಮ ಮೌಲ್ಯಗಳು. ಇದು ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತಂದರೆ ಇದು ಇರ್ತಕ್ಕಂಥದ್ದು ಗೌರವ ಭಾವನೆಯನ್ನು ಮಗುವಿಗೆ ಮೂಡಿಸ್ತಕ್ಕಂಥ ಒಂದು ಚಟುವಟಿಕೆ. ಗೌರವ ಅಂತಕ್ಕಂಥ ಒಂದು ಮೌಲ್ಯವನ್ನು ಕಲಿಸ್ತಕ್ಕಂಥ ಒಂದು ಚಟುವಟಿಕೆ. ಇಲ್ಲಿ ಪ್ರತಿ ಸಹಪಾಠಿಗೂ ಕೂಡ ಗೌರವವನ್ನು ಕೊಡಬೇಕು. ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ಗೌರವಿತವಾಗಿ ಕೇಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇದಾಗಿರ್ತದೆ. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ